ನಮಸ್ಕಾರ ಸ್ನೇಹಿತರೆ, ನಿನ್ನೆ ಧರ್ಮಶಾಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 2026ರ 61ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ 23 ರನ್ಗಳ ಗೆಲುವು ದಾಖಲಿಸಿದೆ. ಈ ಗೆಲುವಿನೊಂದಿಗೆ RCB ಈ ಸೀಸನ್ನಲ್ಲಿ ಪ್ಲೇ-ಆಫ್ಗೆ ಅಧಿಕೃತವಾಗಿ ಪ್ರವೇಶಿಸಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ RCB ತಂಡ 20 ಓವರ್ಗಳಲ್ಲಿ 222 ರನ್ ಭಾರೀ ಮೊತ್ತ ದಾಖಲಿಸಿತು. ತಂಡದ ಪರ ವೆಂಕಟೇಶ್ ಅಯ್ಯರ್, ಅಜೇಯ 73 ರನ್ ಸಿಡಿಸಿ ಮ್ಯಾಚ್ ಇನ್ನಿಂಗ್ಸ್ ಆಡಿದರು. ವಿರಾಟ್ ಕೊಹ್ಲಿ 58 ರನ್ ಮತ್ತು ದೇವದತ್ ಪಡಿಕ್ಕಲ್ 45 ರನ್ ಸೇರಿಸಿ ತಂಡಕ್ಕೆ ಬಲವಾದ ಅಡಿಪಾಯ ಹಾಕಿದರು. 223 ರನ್ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಆರಂಭದಲ್ಲೇ ಉತ್ತಮ ಹೋರಾಟ ನೀಡಿದರೂ ಗುರಿ ತಲುಪಲು ವಿಫಲವಾಯಿತು. ಶಶಾಂಕ್ ಸಿಂಗ್ 56 ರನ್ ಮತ್ತು ಕುಲ್ದೀಪ್ ಯಾದವ್ 37 ರನ್ ಗಳಿಸಿದರು. RCB ಬೌಲರ್ಗಳ ಒತ್ತಡ ಎದುರು ತಂಡ 199 ರನ್ಗಳಿಗೆ ಸೀಮಿತವಾಯಿತು. ರಸಿಕ್ ಸಲಂದರ್ 3 ಪ್ರಮುಖ ವಿಕೆಟ್ ಪಡೆದು ಮಿಂಚಿದರು. ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ವೆಂಕಟೇಶ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡು ಪಂದ್ಯ ಮುಗಿದ ಬಳಿಕ ಮಾತನಾಡಿದ ವೆಂಕಟೇಶ್ ಅಯ್ಯರ್ ಭಾವನಾತ್ಮಕ ಹೇಳಿಕೆ ನೀಡಿದರು. ಈ ಸೀಸನ್ನಲ್ಲಿ ನನಗೆ ಹೆಚ್ಚು ಅವಕಾಶ ಸಿಗದಾಗ ನಿರಾಸೆ ಆಗಲಿಲ್ಲ ಅಂತ ಹೇಳಿದರು. ಅದು ಸುಳ್ಳಾಗುತ್ತದೆ. IPL ಅಂತಹ ದೊಡ್ಡ ವೇದಿಕೆಯಲ್ಲಿ ಆಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಆಟಗಾರರಿಗೂ ಇರುತ್ತದೆ. ಆದರೆ ಗೆಲ್ಲುತ್ತಿರುವ ತಂಡದ ಕಾಂಬಿನೇಷನ್ ಬದಲಾಯಿಸುವುದು ಸರಿಯಲ್ಲ ಅನ್ನೋದು ನನಗೂ ಗೊತ್ತು ಎಂದು ಹೇಳಿದರು. ಮಾತು ಮುಂದುವರಿಸಿದ ಅವರು, ನಾನು ಯಾವಾಗಲೂ ಕೋಚಿಂಗ್ ಸ್ಟಾಫ್ ಜೊತೆ ಮಾತನಾಡಿ ಒಂದು ಅವಕಾಶ ಕೊಡಿ, ನಾನು ಖಂಡಿತ ಪ್ರದರ್ಶನ ನೀಡುತ್ತೇನೆ ಎಂದು ಹೇಳುತ್ತಿದ್ದೆ. ಕೊನೆಗೂ ಸಿಕ್ಕ ಅವಕಾಶವನ್ನು ತಂಡದ ಗೆಲುವಿಗೆ ಬಳಸಿಕೊಂಡಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ ವೆಂಕಟೇಶ್ ಅಯ್ಯರ್, ಆರಂಭದಲ್ಲಿ ನನಗೆ ರನ್ ಗಳಿಸಲು ಸಂಕಷ್ಟವಾಗುತ್ತಿತ್ತು. ಆದರೆ ವಿರಾಟ್ ಕೊಹ್ಲಿ ಅಂತಹ ಲೆಜೆಂಡ್ ಜೊತೆ ಬ್ಯಾಟಿಂಗ್ ಮಾಡುವಾಗ ಅವಕಾಶ ಸಿಕ್ಕಿದ ನನ್ನ ಭಾಗ್ಯ. ಪಂದ್ಯದ ಪರಿಸ್ಥಿತಿ ಅನುಗುಣವಾಗಿ ಹೇಗೆ ಆಲೋಚನೆ ಬದಲಿಸಬೇಕು ಅನ್ನೋದನ್ನು ಅವರು ನಿರಂತರವಾಗಿ ಹೇಳುತ್ತಿದ್ದರು ಎಂದು ತಿಳಿಸಿದ್ದಾರೆ. ಕ್ರಿಕೆಟ್ ಶ್ರೇಷ್ಠ ಆಟಗಾರರ ದೊಡ್ಡ ಗುಣವೇ ಉತ್ತಮ ಕಮ್ಯುನಿಕೇಷನ್. ಅದುವೇ ನಮ್ಮ ತಂಡ ಜೊತೆ ಆಟಕ್ಕೆ ಪ್ರಮುಖ ಕಾರಣವಾಯಿತು ಎಂದು ಕೊಹ್ಲಿಗೆ ಗೌರವ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮಾತನಾಡಿದ ವೆಂಕಟೇಶ್ ಅಯ್ಯರ್, ಈ ಬಾರಿ RCB ಮತ್ತೊಂದು ಟ್ರೋಫಿ ತಂದುಕೊಡುವುದೇ ನಮ್ಮ ಮುಖ್ಯ ಗುರಿ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.